ಸಾಕಾರ ಮುರಳಿ ಆಗಿದೆ. ಇಂದಿನ ತಾರೀಖಾಗಿದೆ 19/6/26. मीठे बच्चे, शिव बाबा तुम्हारे फूल आदि स्वीकार नहीं कर सकते क्योंकि वह पूज्य और पुजारी नहीं बनते. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಶಿವ ಬಾಬಾ ತಮ್ಮ ಹೂಗಳನ್ನ ಸ್ವೀಕಾರನೆ ಮಾಡಲ್ಲ. ಯಾಕೆಂದರೆ ಅವರು ಪೂಜ್ಯರು, ಪೂಜಾರಿ ಆಗೋದೇ ಇಲ್ಲ. तुम्हें भी संगम पर फूल हार नहीं पहनने. ತಾವು ಸಂಗಮದಲ್ಲಿ ಹೂವಿನ ಹಾರವನ್ನ ಧರಿಸುವಂಗಿಲ್ಲ. ಪ್ರಶ್ನೆ ಆಗಿದೆ, ಭವಿಷ್ಯ ರಾಜ್ಯ ತಖ್ತಕ್ಕೆ ಅಧಿಕಾರಿ ಕೌನ್ ಬಂತೆ? ಭವಿಷ್ಯ ರಾಜ್ಯ ಸಿಂಹಾಸನದ ಅಧಿಕಾರಿ ಯಾರಾಗ್ತಾರೆ? ಉತ್ತರ ಆಗಿದೆ, जो अभी माता पिता के दिल तख्त को जीतने वाले हैं वही भविष्य तख्त नशीन बनते. ಯಾರು ಈಗ ತಂದೆ ತಾಯಿಯ ಹೃದಯ ಸಿಂಹಾಸನವನ್ನ ಗೆಲ್ತಾರೆ ಅವರೇ ಭವಿಷ್ಯ ರಾಜ್ಯ ಸಿಂಹಾಸನ ಅಧಿಕಾರಿ ಆಗ್ತಾರೆ. ವಂಡರ್ ಹೇ ಬಚ್ಚೆ ಮಾತಾ ಪಿತಾ ಪರ್ ಭಿ ವಿಜಯ ಪ್ರಾಪ್ತ ಕರ್ತಾರೆ. ಆಶ್ಚರ್ಯ ಆಗಿದೆ, ಮಕ್ಕಳು ತಂದೆ ತಾಯಿಯ ಮೇಲೇನೂ ವಿಜಯವನ್ನ ಪಡೀತಾರೆ. ಮೆಹನತ್ ಕರ್ ಮಾತಾ ಪಿತಾ ಸೇ ಹಿ ಆಗೆ ಜಾತೆ ಹೈ. ಶ್ರಮ ಮಾಡಿ ತಂದೆ ತಾಯಿಗಿಂತಲೂ ಮುಂದೆ ಹೋಗ್ತಾರೆ. ಹಿಂದಿನ ಹಾಡಾಗಿದೆ, ಚೋಡಬೇದೆ ಆಕಾಶ ಸಿಂಹಾಸನ್ ಇಸ್ ಧರ್ತಿ ಪರ್ ಆಜಾರೆ. ಆಕಾಶ ಸಿಂಹಾಸನವನ್ನ ಬಿಟ್ಟು ಈ ಭೂಮಿಗೆ ಬನ್ನಿ. ಓಂ ಶಾಂತಿ. मीठे मीठे सिकिलदे बच्चों ने गीत सुना. इस गीत से सर्वव्यापी का ज्ञान तो उड़ जाता. ಮಧುರಾತಿ ಮಧುರ ಹಗಲಿ ಹೋದ ಸಿಕ್ಕಿರುವ ಮಕ್ಕಳು ಹಾಡನ್ನ ಕೇಳಿದ್ರು. ಈ ಹಾಡಿಂದ ಸರ್ವವ್ಯಾಪಿ ಅನ್ನುವ ಜ್ಞಾನ ಅಂತೂ ಹೋಗ್ಬಿಡತ್ತೆ. ಯಾದ ಕರ್ತೆ ಆ ಭಾರತ್ ಬಹು ದುಃಖಿ ಹೇ ಡ್ರಾಮಾ ಅನುಸಾರ ಈ ಸಬ್ ಗೀತ್ ಬನ್ನಿ. ನೆನಪು ಮಾಡ್ತಾರೆ, ಈಗ ಭಾರತ ಬಹಳ ದುಃಖಿಯಾಗಿದೆ. ಡ್ರಾಮಾ ಅನುಸಾರ ಇದೆಲ್ಲ ಹಾಡು ತಯಾರಾಗಿದೆ. दुनिया वाले नहीं जानते बाबा आते पतितों को पावन करने, दुखियों को दुख से लिबरेट कर सुख देने. ಪ್ರಪಂಚದವರಿಗಂತೂ ಅರಿವಿಲ್ಲ, ತಂದೆ ಬಂದಿದ್ದಾರೆ ಪತಿತರನ್ನ ಪಾವನ ಮಾಡುವ ಅಥವಾ ದುಃಖಿಗಳನ್ನ ದುಃಖದಿಂದ ಮುಕ್ತರಾಗಿ ಮಾಡಿ ಸುಖವನ್ನ ನೀಡಕ್ಕೋಸ್ಕರ. ಬಚ್ಚೆ ಜಾನ್ ಗಯೆ ವಹಿ ಬಾಬಾ ಆಯಾ ಹೈ, ಬಚ್ಚೋಂ ಕೋ ಪಹಚಾನ್ ಮಿಲ್ ಗಯಿ. ಮಕ್ಕಳಿಗೆ ಅರಿವಾಗಿದೆ, ಅದೇ ತಂದೆ ಬಂದಿದ್ದಾರೆ, ಮಕ್ಕಳು ಅರ್ಥ ಮಾಡಿಕೊಂಡು ಮಿಲನ ಮಾಡಕ್ಕೆ ಬಂದಿದ್ದೀರಾ. स्वयं बैठ बताते हैं मैं साधारण तन में प्रवेश कर सारी सृष्टि के आदि मध्य अंत का राज सुनाता हूं. ಸ್ವಯಂ ಕುತ್ಕೊಂಡು ತಿಳಿಸ್ತಾರೆ, ನಾನು ಸಾಧಾರಣ ದೇಹದಲ್ಲಿ ಪ್ರವೇಶ ಮಾಡಿ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ರಹಸ್ಯವನ್ನ ತಿಳಿಸ್ತೀನಿ. सृष्टि एक ही है, सिर्फ नया और पुरानी होती, जैसे शरीर बचपन में नया होता फिर पुराना होता. ಸೃಷ್ಟಿ ಅಂತೂ ಒಂದೇ ಆಗಿದೆ, ಹಳೆಯದು ಮತ್ತು ಹೊಸದು ಅದೇ ಆಗುತ್ತೆ. ಯಾವ ರೀತಿ ದೇಹ ಬಾಲ್ಯದಲ್ಲಿ ಹೊಸದಾಗಿರುತ್ತೆ, ನಂತರ ಅದು ಹಳೆಯದಾಗತ್ತೆ. ನಯಾ ಶರೀರ್ ಪುರಾಣ ಶರೀರ್ ದೋ ಶರೀರ್ ನಹಿ ಹೋತಾ ಹೈ ಹೇಕಿ ಸಿರ್ಫ್ ನಯೇ ಸೆ ಪುರಾಣ ಹೋತಾ. ಹೊಸ ಶರೀರ ಹಳೆ ಶರೀರ ಎರಡು ಶರೀರ ಇರೋದಿಲ್ಲ, ಇರೋದು ಒಂದೇ, ಹೊಸದಿಂದ ಹಳೆಯದಾಗತ್ತೆ. वैसे दुनिया एक ही है, नए से अब पुरानी होती, नया कब थी ये फिर कोई बता ना सके. ಆ ರೀತಿ ಪ್ರಪಂಚ ಒಂದೇ ಆಗಿದೆ, ಹೊಸದರಿಂದ ಈಗ ಹಳೆಯದಾಗುತ್ತೆ. ಹೊಸದು ಯಾವಾಗಿತ್ತು ಇದು ಸಹ ಯಾರಿಗೂ ಗೊತ್ತಿಲ್ಲ. बाप आकर समझाते, बच्चे जब नई दुनिया थी तो भारत नया था, सत्य कहा जाता है. ತಂದೆ ಬಂದು ತಿಳಿಸ್ತಾರೆ, ಮಕ್ಕಳೇ ಹೊಸ ಪ್ರಪಂಚ ಇತ್ತು, ಭಾರತ ಹೊಸದಾಗಿತ್ತು, ಸತ್ಯುಗ ಅಂತ ಹೇಳಲಾಗುತ್ತೆ. ವಹಿ ಭಾರತ್ ಫಿರ್ ಪುರಾಣ ಬಂತ, ಇಸ್ಕೋ ಪುರಾಣಿ ಓಲ್ಡ್ ವರ್ಲ್ಡ್ ಕಹಾ ಜಾತ. ಮತ್ತೆ ಅದೇ ಭಾರತ ಹಳೆಯದಾಗತ್ತೆ, ಇದಕ್ಕೆ ಹಳೆಯದು ಓಲ್ಡ್ ವರ್ಲ್ಡ್ ಅಂತ ಹೇಳಲಾಗುತ್ತೆ. न्यू वर्ल्ड से फिर ओल्ड वर्ल्ड बनती, फिर उसको नया जरूर बनाना, नई दुनिया का बच्चों ने साक्षात्कार किया ना. ಹೊಸ ಪ್ರಪಂಚದಿಂದ ಹಳೆಯದಾಗತ್ತೆ, ಮತ್ತೆ ಹೊಸದು ಖಂಡಿತ ಆಗಲೇಬೇಕು. ಹೊಸ ಪ್ರಪಂಚ
ಮಕ್ಕಳು ಸಾಕ್ಷಾತ್ಕಾರ ಮಾಡಿದಿರಲ್ಲ. अच्छा, उस नई दुनिया के मालिक कौन थे? बरोबर वो ಲಕ್ಷ್ಮೀ ನಾರಾಯಣ್. ಒಳ್ಳೆಯದು, ಆ ಹೊಸ ಪ್ರಪಂಚದ ಮಾಲೀಕ ಯಾರಾಗಿದ್ರು? ಖಂಡಿತ ಲಕ್ಷ್ಮೀನಾರಾಯಣ ಆಗಿದ್ರು. आदि सनातन देवी देवता उस दुनिया के मालिक थे, ये बाप बच्चों को समझा. ಆದಿ ಸನಾತನ ದೇವಿ ದೇವತೆಗಳು ಆ ಪ್ರಪಂಚದ ಮಾಲೀಕರಾಗಿದ್ದರು. ತಂದೆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. बाप कहते अब निरंतर यही याद करो, बाप परम धाम से हमको पढ़ाते हैं, राजयोग सिखाने आए. ತಂದೆ ತಿಳಿಸ್ತಾರೆ, ಈಗ ನಿರಂತರ ಇದನ್ನೇ ನೆನಪು ಮಾಡಿ. ತಂದೆ ಪರಂಧಾಮದಿಂದ ನಮಗೆ ಓದ್ಸಕ್ಕೆ ಬಂದಿದ್ದಾರೆ, ರಾಜಯೋಗವನ್ನ ಕಲಿಸಕ್ಕೆ ಬಂದಿದ್ದಾರೆ. महिमा सारे उस एक की है, उनकी महिमा कुछ भी नहीं. इस समय सब कुछ तुच्छ बुद्धि है, कुछ नहीं समझते, इसलिए मैं आता हूँ. तब तो गीत भी बना हुआ है ना. ಮಹಿಮೆ ಎಲ್ಲ ಒಬ್ಬರದೇ ಆಗಿದೆ, ಇನ್ನು ಯಾರ ಮಹಿಮೆ ಇಲ್ಲ. ಈ ಸಮಯದಲ್ಲಿ ಎಲ್ಲರೂ ತುಚ್ಛ ಬುದ್ಧಿ ಆಗಿದರೆ ಏನೂ ಅರಿವಿಲ್ಲ. ನಾನು ಬರ್ತೀನಿ, ಅದಕ್ಕೆ ಈ ಹಾಡನ್ನ ತಯಾರು ಮಾಡಿದ್ದಾರೆ. ಯಾವ ಹಾಡಿತ್ತು ಇವತ್ತು? ಆಕಾಶ ಸಿಂಹಾಸನವನ್ನ ಬಿಟ್ಟು ಬನ್ನಿ. सर्वव्यापी का ज्ञान तो उड़ जाता, और एक का पाठ अपना अपना है ना. ಈ ಹಾಡಿನಿಂದ ಸರ್ವವ್ಯಾಪಿ ಅನ್ನುವ ಜ್ಞಾನ ಹೊಟ್ಟೋಗ್ಬಿಡುತ್ತೆ. ಪ್ರತಿಯೊಬ್ಬರ ಪಾತ್ರ ತಮ್ಮ ತಮ್ಮದಾಗಿದೆ ಅಲ್ಲ. बा बार बार कहते, देह अभिमान छोड़ तुम आत्मा अभिमानी बनो और ऑर्गन्स द्वारा शिक्षा धारण. ತಂದೆ ಮತ್ತೆ ಮತ್ತೆ ತಿಳಿಸ್ತಾರೆ, ದೇಹದ ಅಭಿಮಾನವನ್ನ ಬಿಟ್ಟು ತಾವು ಆತ್ಮ ಅಭಿಮಾನಿಯಾಗಿ ಕರ್ಮೇಂದ್ರಿಯದಿಂದ ಶಿಕ್ಷಣವನ್ನ ಧಾರಣೆ ಮಾಡಿ. बल इस बाबा को चलते फिरते देखते हो, परंतु याद शिव बाबा को करो. ऐसे ही समझो शिव बाबा ही सब कुछ करते ब्रह्मांड. ಬಲೆ ಈ ಬಾಬಾ ನಡೀತಾ ಓಡಾಡ್ತಾ ನಿಮ್ಗೆ ಕಾಣಿಸುತ್ತೆ, ಆದರೆ ಶಿವ ಬಾಬಾವರನ್ನೇ ನೆನಪು ಮಾಡಿ. ಈ ರೀತಿ ತಿಳ್ಕೊಳ್ಳಿ, ಶಿವ ಬಾಬಾವರೇ ಎಲ್ಲವನ್ನ ಮಾಡ್ತಾರೆ, ಬ್ರಹ್ಮ ಅಲ್ಲ. बल इनका रूप इन आंखों से दिखाई पड़ता, तुम्हारी बुद्धि शिव बाबा की तरह जानी चाहिए. ಬಲೆ ತಮ್ಮ ನೇತ್ರಗಳಿಗೆ ಇವರೇ ಕಾಣಿಸುವುದು, ಆದರೆ ಬುದ್ಧಿಯೋಗ ಶಿವ ಬಾಬಾ ಕಡೆನೇ ಹೋಗಲಿ. शिव बाबा ना हो तो इनकी आत्मा, इनका शरीर कोई काम का नहीं. हमेशा समझो इसमें शिव बाबा है. ಶಿವ ಬಾಬಾ ಇಲ್ಲ ಅಂದರೆ ಇವರ ಆತ್ಮ, ಇವರ ದೇಹ ಏನಕ್ಕೂ ಕೆಲಸಕ್ಕೆ ಬರ್ತಿರ್ಲಿಲ್ಲ. ಸದಾ ಇದೇ ರೀತಿ ತಿಳ್ಕೊಳ್ಳಿ, ಶಿವ ಬಾಬಾರು ಇದ್ದಾರೆ. ವ ಇನ್ ದ್ವಾರ ಪಡಾತೆ, ತುಮಾರ ಈ ಟೀಚರ್ ನಹಿ, ಸುಪ್ರೀಂ ಟೀಚರ್ ಓ. ಅವರು ಇವರ ಮುಖಾಂತರ ಓದಿಸ್ತಾರೆ. ನಿಮಗೆ ಇವರು ಟೀಚರ್ ಅಲ್ಲ, ಪರಮ ಟೀಚರ್ ಅವರಾಗಿದ್ದಾರೆ. ಯಾದ್ ಉನ್ಕೋ ಕರ್ನಾ, ಕಭಿ ಭಿ ಜಿಸಮ್ ಕೋ ಯಾದ್ ನಹಿ ಕರ್ನ. ನೆನಪು ಅವರನ್ನ ಮಾಡಿ, ಎಂದೂ ದೇಹವನ್ನ ನೆನಪು ಮಾಡಬೇಡಿ. बुद्धियोग बाबा के साथ लगाना, सच्ची याद करते हैं, फिर से आकर ज्ञान योग सिखाते. परम पिता परमात्मा के सिवाय कोई राजयोग सिखाना. ಬುದ್ಧಿಯೋಗ ತಂದೆಯ ಜೊತೆ ಜೋಡಣೆ ಮಾಡಿ. ಮಕ್ಕಳು ನೆನಪು ಮಾಡ್ತೀರಾ, ಮತ್ತೆ ಜ್ಞಾನ ಯೋಗವನ್ನ ಕಲಿಸಿ ಅಂತೀರ. ಪರಂಪಿತ ಪರಮಾತ್ಮ ತಪ್ಪ ಮತ್ತಾರೂ ಸಹ ರಾಜಯೋಗವನ್ನ ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ಲ. बच्चों की बुद्धि में है, वही बैठ गीता का ज्ञान सुनाते, फिर ये नॉलेज प्रायलोप हो जाता, वहाँ दरकार ही नहीं. ಮಕ್ಕಳ ಬುದ್ಧಿಯಲ್ಲಿ ಕೂತಿದೆ, ತಂದೆ ಜ್ಞಾನವನ್ನ ತಿಳಿಸಿದರೆ, ಮತ್ತೆ ಈ ಜ್ಞಾನ ಪ್ರಾಯಲೋಪ ಆಗತ್ತೆ, ಅಲ್ಲಿ ಇದರ ಅವಶ್ಯಕತೆ ಇರೋದಿಲ್ಲ. ರಾಜಧಾನಿ ಸ್ಥಾಪನ हो गई, सद्गति हो जाती है. ರಾಜಧಾನಿ ಸ್ಥಾಪನೆ ಆಗೋಯ್ತು, ಸದ್ಗತಿ ಆಗೋಗತ್ತೆ. ಜ್ಞಾನ ದಿಯಾ ಜಾತಾ, ದುರ್ಗತಿ ಸೆ ಸದ್ಗತಿ ಮೇ ಜಾನೆ. ಜ್ಞಾನವನ್ನ ಕೊಡ್ಲಾಗತ್ತೆ, ದುರ್ಗತಿಯಿಂದ ಸದ್ಗತಿಯ ಕಡೆಗೆ ಹೋಗಕ್ಕೋಸ್ಕರ. ಬಾಕಿ ಹೋ ತೋ ಸಬ್ ಭಕ್ತಿ ಮಾರ್ಗ ಕಿ ಬಾತೆ. मनुष्य जब तब दान पुण्य आदि जो कुछ करते, सब भक्ति मार्ग की बातें है, इससे मुझे कोई मिल नहीं सकता. ಬಾಕಿ ಅದೆಲ್ಲನೂ ಭಕ್ತಿ ಮಾರ್ಗದ ಮಾತು.
ಮನುಷ್ಯ ಜಪ ತಪ ದಾನ ಪುಣ್ಯ ಏನೆಲ್ಲ ಮಾಡ್ತಾನೆ ಅದೆಲ್ಲ ಭಕ್ತಿ ಮಾರ್ಗದ ಮಾತು. ಇದರಿಂದ ನನ್ನನ್ನ ಮಿಲನ ಮಾಡಕ್ಕೆ ಸಾಧ್ಯ ಇಲ್ಲ. ಆತ್ಮಾಕ್ಕೆ ಪಂಖ ಟೂಟ್ ಗಯಿ ಪತ್ತರ್ ಬುದ್ಧಿ ಬನ್ ಗಯಿನ. ಆತ್ಮದ ರೆಕ್ಕೆಗಳು ಮುರಿದೋಗತ್ತೆ, ಕಲ್ಲು ಬುದ್ಧಿ ಆಗ್ಬಿಡ್ತಾರಲ್ಲ. पत्थर से फिर पारस बनाने मुझे आना पड़े, बाबा कहते अब कितने मनुष्य हैं. ಕಲ್ಲು ಬುದ್ಧಿಯಿಂದ ತೀಕ್ಷ್ಣ ಬುದ್ಧಿ ಮಾಡಕ್ಕೆ ನಾನೇ ಬರಬೇಕಾಗತ್ತೆ. ತಂದೆ ಅಂತಾರೆ ಈಗ ಇಷ್ಟೊಂದು ಜನ ಮನುಷ್ಯರಿದ್ದಾರೆ. ಸರ್ಸೋ ಮಿಸಾಲ್ ಸಂಸಾರ್ ಬರಾ ಹೈ, ಅಬ್ ಸಬ್ ಖತಮ್ ಹೋ ಜಾನೆ. ಸಾಸುವೆಯ ಸಮಾನ ಇಡೀ ಪ್ರಪಂಚದಲ್ಲಿ ಮಾನವ ತುಂಬೋಗಿದ್ದಾರೆ. ಈಗ ಮತ್ತೆ ಇದೆಲ್ಲ ಸಮಾಪ್ತಿ ಆಗಲೇಬೇಕು. सतयुग में तो इतने मनुष्य होते नहीं. नई दुनिया में वैभव बहुत है, मनुष्य थोड़े होते. ಸತ್ಯುಗದಲ್ಲಿ ಇಷ್ಟೆಲ್ಲ ಮನುಷ್ಯರು ಇರೋದಿಲ್ಲ. ಹೊಸ ಪ್ರಪಂಚದಲ್ಲಿ ವೈಭವ ಬಹಳ ಇರುತ್ತೆ, ಮನುಷ್ಯರು ಕಡಿಮೆ ಇರ್ತಾರೆ. यहाँ तो इतने मनुष्य है जो खाने के लिए भी नहीं मिलता. पुरानी रेतीली जमीन है, फिर नया हो जाएगा. ಇಲ್ಲಂತೂ ಎಷ್ಟು ಮನುಷ್ಯರಿದ್ದಾರೆ, ತಿನ್ನೋದಕ್ಕೂ ಸಹ ಆಹಾರ ಇರೋದೇ ಇಲ್ಲ. ಹಳೆ ಬಂಜರು ಭೂಮಿ ಇದೆ, ಮತ್ತೆ ಇದು ಹೊಸದಾಗ್ಬಿಡುತ್ತೆ. वहाँ है ही एवरीथिंग न्यू. नाम कितना मीठा है, हेवन भविष्यत ದೇವತಾओं की नई गली. ಅಲ್ಲಿ ಎಲ್ಲನೂ ಹೊಸದಾಗೇ ಇರುತ್ತೆ, ಹೆಸರು ಎಷ್ಟು ಮಧುರವಾಗಿದೆ ಅಲ್ಲ. ಹೆವೆನ್ ಭವಿಷ್ಯತ್ ದೇವತೆಗಳ ಹೊಸ ಪ್ರಪಂಚ. पुरानी को तोड़ नए में बिठाने की दिन होते, अब ये है नई दुनिया स्वर्ग में जाने की बात. ಹಳೆಯದನ್ನ ತೆಗೆದಾಕಿ ಹೊಸದರಲ್ಲಿ ಕುತ್ಕೊಳ್ಳುವಂತ ಆಸಕ್ತಿ ಬರುತ್ತೆ. ಇವಾಗ ಇದು ಹೊಸ ಪ್ರಪಂಚ, ಸ್ವರ್ಗಕ್ಕೆ ಹೋಗುವ ಮಾತಾಗಿದೆ. इसमें पुराने शरीर की कोई वैल्यू नहीं. ಶಿವ ಬಾಬಾ ಕೋ ತೋ ಕೋಯಿ ಶರೀರ ಹಿ नहीं. ಇದರಲ್ಲಿ ಹಳೆಯ ದೇಹಕ್ಕೆ ಎಂಥದೇ ಮೌಲ್ಯ ಇಲ್ಲ. ಇನ್ನು ಶಿವ ಬಾಬಾಕ್ಕಂತೂ ಶರೀರನೇ ಇಲ್ಲ. बच्चे कहते बाबा को हार पहनाए, परंतु इसको हार पहनाएंगे तो तुम्हारा बुद्धियोग इसमें चले जाए. ಮಕ್ಕಳು ಕೇಳ್ತಾರೆ ಬಾಬಾ ಅವರಿಗೆ ಹಾರವನ್ನ ಧರಿಸೋಣ. ಇವಾಗ ಇವರಿಗೆ ಹಾರವನ್ನ ನೀವು ಹಾಕಿದ್ರೆ ಬುದ್ಧಿಯೋಗ ಇವರ ಕಡೆ ಹೋಗ್ಬಿಡುತ್ತೆ. ಶಿವ ಬಾಬಾ कहते हार की दरकार नहीं, तुम ही पूज्य बनते हो ना. ಶಿವ ಬಾಬಾ ಅಂತಾರೆ ಹಾರದ ಅವಶ್ಯಕತೆ ಇಲ್ಲ, ತಾವೇ ಪೂಜ್ಯರಾಗ್ತಿರಲ್ಲ. ಪೂಜಾರಿ भी तुम बनते हो, आपे ही पूज्य आपे ही पूज्य. ಪೂಜಾರಿನೂ ನೀವೇ ಆಗ್ತೀರ, ನೀವೇ ಪೂಜ್ಯರು, ನೀವೇ ಪೂಜಾರಿ ಆಗ್ತೀರ. तो अपने ही चित्र की पूजा करने लगते. बाबा कहते मैं ना पूज्य बनता ना फूल आदि की दरकार है. ತಮ್ಮ ಚಿತ್ರಕ್ಕೆ ತಾವೇ ಪೂಜೆಯನ್ನ ಮಾಡ್ಕೊಂತೀರ. ಬಾಬಾ ಅಂದರೆ ನಾನು ಪೂಜ್ಯನೂ ಆಗೋದಿಲ್ಲ, ನನಗೆ ಹೂವಿನ ಅವಶ್ಯಕತೆನೂ ಇಲ್ಲ. मैं क्यों ये पहनूं, इसलिए कभी फूल माला आदि लेता नहीं हूं. ನಾನೇನಕ್ಕೆ ಇದನ್ನ ಧಾರಣೆ ಮಾಡಬೇಕು ಅಂದ್ರೆ ಧರಿಸ್ಬೇಕು, ಅದಕ್ಕೆ ಎಂದು ಹೂವಿನ ಮಾಲೆಯನ್ನ ಪಡೆಯೋದೇ ಇಲ್ಲ. तुम पूज्य बनते हो, फिर जितना चाहिए उतना फूल पहनना. ತಾವು ಯಾವಾಗ ಪೂಜ್ಯರಾಗ್ತೀರ ಆವಾಗ ಎಷ್ಟು ಬೇಕೋ ಅಷ್ಟು ಹೂವನ್ನ ಧರಿಸಿ. मैं तो तुम बच्चों का मोस्ट बिलवेड ओबीडियंट फादर भी हूँ, टीचर भी हूँ, सर्वेंट भी हूँ. ನಾನಂತೂ ತಮ್ಮ ಮಕ್ಕಳ ವಿಧೇಯ ನಂಬಕಸ್ತ ತಂದೆನೂ ಆಗಿದ್ದೀನಿ, ಟೀಚರೂ ಆಗಿದ್ದೀನಿ, ಸೇವಕನೂ ಆಗಿದ್ದೀನಿ. बड़े बड़े रॉयल आदमी जब नीचे साइन डालते हैं तो लिखते हैं मोस्ट मिंटो कर्जन आदि अपने को लॉर्ड कभी नहीं लिखते. ದೊಡ್ಡ ದೊಡ್ಡ ರಾಯಲ್ ವ್ಯಕ್ತಿಗಳು ಯಾವಾಗ ಸೈನ್ ಮಾಡ್ತಾರೆ ಆಗ ಬರೀತಾರೆ
ಬಹಳ ವಿಧೇಯನಾದ ನಮ್ರನಾದ ಅಂತ. ತಮ್ಮನ್ನ ತಾವು ರಾಜ ಅಂತ ಯಾರು ಬರ್ಕೊಳ್ಳೋದಿಲ್ಲ. यहाँ तो श्री लक्ष्मी नारायण श्री फलाना एकदम श्री अक्षर डाल देते. ಇಲ್ಲಂತೂ ಶ್ರೀ ಲಕ್ಷ್ಮೀನಾರಾಯಣ ಶ್ರೀ ಇವರು ಏಕ್ದಮ್ ಶ್ರೀ ಅನ್ನುವ ಅಕ್ಷರವನ್ನ ಹಾಕ್ಬಿಡ್ತಾರೆ. तो बाप बैठ समझाते अब इस शरीर को याद नहीं करो, अपने को आत्मा निश्चय करो और बाबा को याद करो. ಈಗ ತಂದೆ ಕೂತ್ಕೊಂಡು ತಿಳಿಸ್ತಾರೆ, ಈ ಶರೀರವನ್ನ ನೆನಪು ಮಾಡಬೇಡಿ, ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡಿ ತಂದೆಯನ್ನ ನೆನಪು ಮಾಡಿ. इस पुरानी दुनिया में आत्मा शरीर दोनों ही पतित है. ಈ ಹಳೆ ಪ್ರಪಂಚದಲ್ಲಿ ಆತ್ಮ ಶರೀರ ಎರಡೂ ಪತಿತ ಆಗಿದೆ. सोना नो कैरेक्टर का होगा तो जबर भी नो कैरेक्टर. सोने में ही ಕಾದ ಪಡ್ತಿ है. ಚಿನ್ನ 9 ಕ್ಯಾರೆಕ್ಟರ್ ಆದರೆ ಅದರಿಂದ ತಯಾರಾಗುವ ಒಡವೆನೂ 9 ಕ್ಯಾರೆಕ್ಟರೇ ಇರುತ್ತೆ. ಚಿನ್ನದಲ್ಲೇ ಖನಿಜಾಂಶ ಬೀಳತ್ತಲ್ಲ. आत्मा को कभी निर्लेप नहीं समझना चाहिए, ये ज्ञान तुमको अभी. ಆತ್ಮವನ್ನ ಎಂದೂ ನಿರ್ಲೇಪ ಅಂತ ತಿಳ್ಕೋಬೇಡಿ, ಈ ಒಂದು ಜ್ಞಾನ ಈಗ ತಮಗಿದೆ. तुम आधा कल्प 21 जन्म के लिए प्रारब्ध भोगते हो तो कितना पुरुषार्थ करना चाहिए, परंतु बच्चे गड़ी गड़ी भूल जाते. ತಾವು ಅರ್ಧ ಕಲ್ಪಕ್ಕೋಸ್ಕರ 21 ಜನ್ಮಕ್ಕೋಸ್ಕರ ಪ್ರಾರಬ್ಧವನ್ನ ಪಡಿತೀರಿ. ಅಂದ ಮೇಲೆ ಎಷ್ಟು ಪುರುಷಾರ್ಥ ಮಾಡಬೇಕು. ಆದರೆ ಮಕ್ಕಳು ಗಡಿ ಗಡಿ ಮರ್ತೋಗ್ತೀರಾ. शिव बाबा ब्रह्मा द्वारा हमको शिक्षा दे रहे, ब्रह्मा की आत्मा को उनको याद करते. ಶಿವ ಬಾಬಾ ಬ್ರಹ್ಮನ ಮುಖಾಂತರ ನಮಗೆ ಶಿಕ್ಷಣವನ್ನ ಕೊಡ್ತಿದ್ದಾರೆ. ಬ್ರಹ್ಮನ ಆತ್ಮನು ಅವರನ್ನ ನೆನಪು ಮಾಡುತ್ತೆ. ಬ್ರಹ್ಮ ವಿಷ್ಣು ಶಂಕರ ಹೇ ಸೂಕ್ಷ್ಮವತನವಾಸಿ. ಬ್ರಹ್ಮ ವಿಷ್ಣು ಶಂಕರ ಆಗಿದ್ದರೆ ಸೂಕ್ಷ್ಮವತನ ನಿವಾಸಿ. बाप पहले सूक्ष्म सृष्टि रचते हैं, निर्वाण धाम ऊंचते ऊंच धाम है. आत्माओं का निर्वाण धाम सबसे ऊंचा है. ತಂದೆ ಮೊಟ್ಟ ಮೊದಲು ಸೂಕ್ಷ್ಮ ಸೃಷ್ಟಿಯನ್ನ ರಚನೆ ಮಾಡ್ತಾರೆ. ನಿರ್ವಾಣ ಧಾಮ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಧಾಮ. ಆತ್ಮಗಳ ನಿರ್ವಾಣ ಧಾಮ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. एक भगवान को सब याद करते, परंतु तमो प्रधान बन गए तो बाप को बोल तिक्कर बित्तर सबकी पूजा करते रहे. ಒಬ್ಬ ಭಗವಂತನನ್ನ ಎಲ್ಲಾ ಭಕ್ತರು ನೆನಪು ಮಾಡ್ತಾರೆ. ಆದರೆ ತಮೋ ಪ್ರಧಾನ ಆಗಿರುವ ಕಾರಣ ತಂದೆಯನ್ನ ಮರೆತು ಕಲ್ಲು ಮುಳ್ಳು ಎಲ್ಲದರ ಪೂಜೆಯನ್ನ ಮಾಡ್ತಾ ಬರ್ತಿದ್ದಾರೆ. हम जानते हैं जो कुछ चलता ड्रामा शूट होता जाता, ड्रामा में एक बार जो शूटिंग होती. ಇದು ಸಹ ನಮಗೆ ಅರಿವಿದೆ, ಏನೆಲ್ಲ ನಡೀತಿದೆ ಡ್ರಾಮಾದಲ್ಲಿ ಶೂಟಿಂಗ್ ಆಗ್ತಾ ಹೋಗುತ್ತೆ. ಡ್ರಾಮಾದಲ್ಲಿ ಒಂದೇ ಸಲ ಶೂಟಿಂಗ್ ಆಗುತ್ತೆ. समझे बीच में कोई पंछी आदि उड़ता है तो वही घड़ी घड़ी रिपीट होता. पतंग उड़ा हुआ हो, शूट हो गया, फिर रिपीट होता रहता. ತಿಳ್ಕೊಳ್ಳಿ, ಮಧ್ಯದಲ್ಲಿ ಒಂದು ಪಕ್ಷಿ ಹಾರು ಹೋಯಿತು, ಗಡಿ ಗಡಿ ಅದೇ ರಿಪೀಟ್ ಆಗುತ್ತೆ. ಇಲ್ಲ, ಗಾಳಿಪಟ ಹಾರ್ತಾ ಇದೆ, ಶೂಟಿಂಗ್ ಆಗೋಯ್ತು, ಮತ್ತೆ ಮತ್ತೆ ಅದೇ ಪುನರಾವರ್ತನೆ ಆಗತ್ತೆ. ये भी ड्रामा का सेकंड सेकंड रिपीट होता है. ಇದು ಸಹ ಡ್ರಾಮಾ ಸೆಕೆಂಡ್ ಸೆಕೆಂಡ್ ಪುನರಾವರ್ತನೆ ಆಗುತ್ತೆ. ಶೂಟ್ ಹೋತಾ रहता, ये बना बनाया ड्रामा है. ಶೂಟ್ ಆಗ್ತಾ ಇರುತ್ತೆ, ಇದು ಮಾಡಿರುವಂತಹ ಡ್ರಾಮಾ ಆಗಿದೆ. तुम एक्टर्स हो, सारी ड्रामा को साक्षी हो देखते. एक एक सेकंड ड्रामा अनुसार पास होता है. ತಾವೆಲ್ಲ ಪಾತ್ರಧಾರಿಯಾಗಿದ್ದೀರಾ, ಡ್ರಾಮಾ ಅನುಸಾರ ಸಾಕ್ಷಿಯಾಗಿ ನೋಡ್ತಿದ್ದೀರಾ. ಒಂದೊಂದು ಸೆಕೆಂಡ್ ಡ್ರಾಮಾ ಅನುಸಾರ ಮುಂದೆ ಹೋಗ್ತಾ ಇರುತ್ತೆ.
पत्ता हिलता, ड्रामा पास हो गया। ऐसे नहीं, पत्ता पत्ता भगवान के हुक्म से हिलता नहीं। ये सब ड्रामा में नोंद। ಎಲೆ ಅಲಗಾಡುತ್ತೆ, ಡ್ರಾಮಾ ಮುಗಿದೋಯ್ತು. ಆ ರೀತಿ ಅಲ್ಲ, ಎಲೆಯನ್ನ ಭಗವಂತ ಆಜ್ಞೆ ಮಾಡ್ತಾರೆ ಅಲ್ಲಾಡೋದಕ್ಕೆ ಇಲ್ಲ. ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ. इनको अच्छी रीति समझना पड़ता है. बाबा ही आकर राजयोग सिखाते, ड्रामा की ज्ञान देते. ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತಂದೆನೇ ಬಂದು ರಾಜಯೋಗವನ್ನ ಕಲಿಸ್ಕೊಡ್ತಾರೆ, ಡ್ರಾಮಾದ ಜ್ಞಾನವನ್ನ ನೀಡ್ತಾರೆ. ಚಿತ್ರ भी कितने अच्छे बने हैं. ಸಂಗಮ पर ಗಡಿ का ಕಾಂಟಾ भी लगा. ಚಿತ್ರ ಎಷ್ಟು ಚೆನ್ನಾಗಿ ತಯಾರಾಗಿದೆ, ಸಂಗಮದಲ್ಲಿ ಮುಳ್ಳು ಬಂದು ನಿಂತಿದೆ. कलयुग अंत सतयुग आदि का संगम. अभी पुरानी दुनिया में अनेक धर्म. ಕಲಿಯುಗದ ಅಂತ್ಯ, ಸತ್ಯುಗದ ಆದಿಯ ಸಂಗಮ. ಈಗ ಹಳೆ ಪ್ರಪಂಚದಲ್ಲಿ ಅನೇಕ ಧರ್ಮಗಳಿವೆ. नए दुनिया में फिर ये नहीं होंगे. तुम बच्चे हमेशा ऐसे समझो, हमको बाबा पढ़ाते, हम गॉडली स्टूडेंट है. ಹೊಸ ಪ್ರಪಂಚದಲ್ಲಿ ಮತ್ತೆ ಇದೇನು ಇರೋದಿಲ್ಲ. ತಾವು ಮಕ್ಕಳು ಸದಾ ಇದೇ ರೀತಿ ತಿಳ್ಕೊಳ್ಳಿ, ನಮಗೆ ತಂದೆ ಓದಿಸಿದರು, ನಾವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೀವಿ. ಭಗವಾನ್ ವಾಚ್, ಮೇ ತುಮಕೋ ರಾಜಾओं का ರಾಜಾ बनाऊंगा. ಭಗವಂತನ ಮಹಾವಾಕ್ಯ, ನಾನು ತಮ್ಮನ್ನ ರಾಜರಿಗೂ ರಾಜನಾಗಿ ಮಾಡ್ತೀನಿ. ರಾಜೇ ಲೋಕವೇ ಲಕ್ಷ್ಮೀ ನಾರಾಯಣ को पूछते हैं. ರಾಜರು ಸಹ ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡ್ತಾರೆ. तो उनको पूज्य बनाने वाला मैं हूं. ಅವರನ್ನ ಪೂಜ್ಯರಾಗಿ ಮಾಡುವಂತವರು ನಾನಾಗಿದ್ದೀನಿ. जो पूज्य थे आप पुजारी हो गए. तुम बच्चे समझ गए हो, हमसो पूज्य थे फिर हमसो पुजारी बन. ಯಾರು ಪೂಜ್ಯರಾಗಿದ್ರು ಅವರೇ ಪೂಜಾರಿ ಆಗಿದ್ದಾರೆ. ಈಗ ಮಕ್ಕಳಿಗೆ ಅರ್ಥ ಆಗಿದೆ, ನಾವೇ ಪೂಜ್ಯರಾಗಿದ್ವಿ ಮತ್ತೆ ನಾವೇ ಪೂಜಾರಿಯಾಗಿದ್ದೀವಿ. बाबा तो नहीं बनते. बाबा कहते मैं पुजारी हूँ ना पूज्य बनता, इसलिए मैं ना हार पहनता ना पहनाना पड़े. ಬಾಬಾ ಎಂದೂ ಆಗೋದೇ ಇಲ್ಲ. ತಂದೆ ಅಂತಾರೆ, ನಾನು ಪೂಜಾರಿನೂ ಆಗಲ್ಲ ಪೂಜ್ಯನೂ ಆಗಲ್ಲ, ಅದಕ್ಕೆ ನಾನು ಹಾರವನ್ನ ಧರಿಸೋದೂ ಇಲ್ಲ, ಬೇರೆಯವರಿಗೂ ಧರಿಸಕ್ಕೆ ಹೋಗಲ್ಲ. फिर हम क्यों फूलों को स्वीकार करें, तुम भी स्वीकार नहीं कर सकते. ಅಂದ ಮೇಲೆ ಹೂಗಳನ್ನ ನಾವು ಯಾಕೆ ಸ್ವೀಕಾರ ಮಾಡಬೇಕು, ತಾವು ಸ್ವೀಕಾರ ಮಾಡುವಂಗಿಲ್ಲ. कायदे अनुसार उन देवताओं का हक है, उनकी आत्मा और शरीर पवित्र है, वही हकदार है फूलों. ನಿಯಮದ ಅನುಸಾರ ದೇವತೆಗಳಿಗೆ ಅಧಿಕಾರ ಇದೆ, ಅವರ ಆತ್ಮ ಮತ್ತೆ ಶರೀರ ಪವಿತ್ರ ಆಗಿದೆ, ಅವರೇ ಅಧಿಕಾರಿಗಳಾಗಿದ್ದರೆ ಹೂವನ್ನ ಧರಿಸಕ್ಕೋಸ್ಕರ. वहाँ स्वर्ग में तो है ही खुशबूदार फूल. फूल होते हैं खुशबू के लिए, पहनने के लिए भी होते हैं. ಸ್ವರ್ಗದಲ್ಲಿ ಸುಗಂಧ ಭರಿತ ಹೂ ಇರುತ್ತೆ. ಹೂ ಇರೋದೇ ಸುಗಂಧಕ್ಕೋಸ್ಕರ ಮತ್ತೆ ಧರ್ಸಕ್ಕೋಸ್ಕರನೂ ಇರುತ್ತೆ. बाबा कहते अभी तुम बच्चे विष्णु के गले का हार बनते हो, नंबरवार तुमको तख्त पर बैठना. ತಂದೆ ತಿಳಿಸ್ತಾರೆ, ಈಗ ತಾವು ಮಕ್ಕಳು ವಿಷ್ಣುವಿನ ಕೊರಳಿನ ಮಾಲೆ ಆಗ್ತೀರ, ನಂಬರ್ವಾರ್ ಸಿಂಹಾಸನದಲ್ಲಿ ಕುತ್ಕೊಳ್ತೀರಾ. जिन्होंने जितना कल्प पहले पुरुषार्थ किया अब करने लग पड़ते नंबरवार तो है. ಯಾರು ಎಷ್ಟು ಕಲ್ಪದ ಹಿಂದೆ ಪುರುಷಾರ್ಥವನ್ನ ಮಾಡಿದ್ರು ಈಗ ಮಾಡಿದರೆ ಮಾಡೋದಕ್ಕೆ ತೊಡಗುತ್ತಾರೆ, ನಂಬರ್ವಾರ್ ಆಗಿದ್ದಾರೆ. बुद्धि कहती फलाना बच्चा बहुत सर्विसेबल है, जैसे दुकान में होता सेठ बनते, भागीदार बनते, मैनेजर बनते. ಬುದ್ಧಿ ಹೇಳುತ್ತೆ ಈ ಮಗು ಬಹಳ ಸೇವಾದಾರಿ ಆಗಿದೆ. ಯಾವ ರೀತಿ ಅಂಗಡಿಯಲ್ಲಿ ಇರ್ತೀವಿ, ಸೇಟು ಇರ್ತಾರೆ, ಪಾರ್ಟ್ನರು ಇರ್ತಾರೆ, ಮ್ಯಾನೇಜರು ಇರ್ತಾರೆ. नीचे वालों को भी लिफ्ट मिलती, ये भी ऐसे.
ಕೆಳಗಡೆ ಇರೋರ್ಗೂ ಸಹ ಲಿಫ್ಟ್ ಸಿಗುತ್ತೆ. ಇಲ್ಲೂ ಅದೇ ರೀತಿ. तुम बच्चों को भी माता पिता पर जीत पहननी है. तुम वंडर खाते हो अब माता पिता से आगे कैसे जा सकते. ತಾವು ಮಕ್ಕಳು ತಂದೆ ತಾಯಿಯ ಮೇಲೆ ವಿಜಯವನ್ನು ಪಡಿಬೇಕು. ತಮಗೆ ಆಶ್ಚರ್ಯ ಆಗತ್ತೆ, ತಂದೆ ತಾಯಿಗಿಂತಲೂ ಮುಂದೆ ನಾವು ಹೆಂಗೆ ಹೋಗ್ತೀವಿ. बाप तो बच्चों को मेहनत कर लायक बनाते तख्त नशीन बनाने के लिए, इसलिए कहते अब हमारे दिल रूपी तख्त पर जीत पहनने से ಭವಿಷ್ಯಕ್ಕೆ ತಖ್ತ ನಶೀನ್ ಬನೆಗೆ. ತಂದೆ ಮಕ್ಕಳಿಗೆ ಶ್ರಮವನ್ನ ಮಾಡಿ ಲಾಯಕ್ ಮಾಡ್ತಾರೆ, ಸಿಂಹಾಸನ ಅಧಿಕಾರಿ ಮಾಡೋಕ್ಕೋಸ್ಕರ. ಈಗ ನಿಮ್ಮ ಹೃದಯ ಅನ್ನತ್ತೆ, ಹೃದಯ ಸಿಂಹಾಸನವನ್ನ ಗೆದ್ರೆ ಭವಿಷ್ಯದಲ್ಲಿ ಆ ಸಿಂಹಾಸನ ಸಿಗುತ್ತೆ. पुरुषार्थ इतना करो जो नर से नारायण बरो, एम ऑब्जेक्ट मुख्य है ही एक. ಪುರುಷಾರ್ಥ ಚೆನ್ನಾಗಿ ಮಾಡಿ ನರನಿಂದ ನಾರಾಯಣ ಆಗಿ, ಲಕ್ಷ್ಯ ಅಂತೂ ಒಂದೇ ಆಗಿದೆ. फिर किंगडम स्थापन हो रही है तो उसमें ವೆರೈಟಿ ಪದ है. ರಾಜ್ಯಧಾನಿ ಸ್ಥಾಪನೆ ಆಗ್ತಿದೆ ಅಂದ್ರೆ ಅದರಲ್ಲಿ ವೆರೈಟಿ ಪದವೇ ಇರುತ್ತೆ. तुम्हें माया को जीतने का पूरा पूरा पुरुषार्थ करना. बच्चों आदि को बल प्यार से चलाओ परंतु ट्रस्टी होकर रहो. ತಾವು ಮಾಯೆಯನ್ನ ಗೆಲ್ಲುವ ಪೂರ್ತಿ ಪುರುಷಾರ್ಥವನ್ನ ಮಾಡಬೇಕು. ಮಕ್ಕಳನ್ನ ಪ್ರೀತಿಯಿಂದ ನಡೆಸಿ, ಆದರೆ ಟ್ರಸ್ಟಿಯಾಗಿರಿ. ಭಕ್ತಿ मार्ग में कहते थे ना प्रभु ये सब आपका दिया है, आपकी अमानत आप ले ली. ಭಕ್ತಿ ಮಾರ್ಗದಲ್ಲಿ ಅಂತ ಬಂದ್ರಲ್ಲ, ಪ್ರಭು ಇದೆಲ್ಲ ತಾವು ನೀಡಿರುವಂತದ್ದು, ತಮ್ಮ ಸೊತ್ತು ತಮಗೇ ನೀಡಲಾಗತ್ತೆ. अच्छा फिर रोने की बात नहीं परंतु ये तो है ही रोने की दुनिया. ಮನುಷ್ಯ ಕಥಾಯಿ ಬಹು ಸುನಾತೆ ಹೇ. ಒಳ್ಳೆಯದು ಮತ್ತೆ ಹಳುವ ಮಾತೇ ಇಲ್ಲ, ಆದರೆ ಇದು ಹಳುವ ಪ್ರಪಂಚ ಆಗಿದೆ. ಮನುಷ್ಯ ಬಹಳಷ್ಟು ಕಥೆಗಳನ್ನು ತಿಳಿಸ್ತಾನೆ. मौजीत राजा की कथा भी सुनाते फिर कोई दुख फील नहीं होता, एक शरीर छोड़ जाई दूसरा ली. ಮೋಹಜೀತ ರಾಜನ ಕಥೆಯನ್ನು ತಿಳಿಸ್ತಾರೆ, ಮತ್ತೆ ಯಾವುದೇ ದುಃಖದ ಅನುಭೂತಿ ಆಗೋದಿಲ್ಲ. ಒಂದು ದೇಹವನ್ನ ಬಿಟ್ಟು ಮತ್ತೊಂದು ಪಡಿತಾರೆ. ವಹಾ ಕಭಿ ಕೋಯಿ ಬೀಮಾರ್ ಆದಿ ನಹಿ ಹೋತೆ, ಎವರ್ ಹೆಲ್ದಿ ನಿರೋಗಿ ಕಾಯ ರಹತಿ 21 ಜನ್ಮಕ್ಕೆ. ಅಲ್ಲಿ ಎಂದೂ ಅನಾರೋಗ್ಯ ಇರೋದೇ ಇಲ್ಲ. ಸದಾ ಆರೋಗ್ಯವಂತರು ಧನವಂತರು 21 ಜನ್ಮಕ್ಕೆ ಇರ್ತೀವಿ. बच्चों को सब साक्षात्कार होता, वहाँ की रस्म रिवाज कैसे चलती, क्या ड्रेस पहनते हैं. ಮಕ್ಕಳಿಗೆ ಎಲ್ಲ ಸಾಕ್ಷಾತ್ಕಾರ ಆಗತ್ತೆ, ಅಲ್ಲಿ ಯಾವ ರೀತಿ ಸಂಪ್ರದಾಯಗಳಿರುತ್ತೆ, ವಸ್ತ್ರಗಳನ್ನ ಯಾವ ರೀತಿ ಧಾರಣೆ ಮಾಡ್ತೀವಿ. स्वयंवर आदि कैसे होते ये बच्चों ने साक्षात्कार किया, ये पाठ सब बीत गए. ಸ್ವಯಂವರ ಯಾವ ರೀತಿ ಆಗತ್ತೆ ಇದೆಲ್ಲ ಮಕ್ಕಳು ಸಾಕ್ಷಾತ್ಕಾರ ಮಾಡಿದ್ದೀರ, ಈ ಪಾತ್ರ ಎಲ್ಲ ಮುಗಿದೋಯ್ತು. उस समय इतना ज्ञान नहीं था. आप दिन प्रतिदिन तुम बच्चों में ताकत बहुत आती जाती. ಆ ಸಮಯದಲ್ಲಿ ಇಷ್ಟು ಜ್ಞಾನ ಇರಲಿಲ್ಲ. ಈಗ ದಿನ ಪ್ರತಿದಿನ ಮಕ್ಕಳಲ್ಲಿ ಶಕ್ತಿ ತುಂಬುತ್ತಾ ಹೋಗುತ್ತೆ. ये भी सब ड्रामा में नूंद है, ವಂಡರ್ है ना. ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಆಶ್ಚರ್ಯ ಅಲ್ವಾ. परम पिता परमात्मा का भी कितना भारी पार्ट है, खुद बैठ समझाते. भक्ति मार्ग में भी ऊपर बैठ में कितना काम करता. परम पिता ಪರಮಾತ್ಮಂದು ಇಷ್ಟು ದೊಡ್ಡ ಪಾತ್ರ ಇದೆ. ಸ್ವಯಂ ಕುತ್ಕೊಂಡು ತಿಳಿಸ್ತಾರೆ, ಭಕ್ತಿ ಮಾರ್ಗದಲ್ಲಿ ನಾನು ಮೇಲೆ ಕುತ್ಕೊಂಡು ಕೆಲಸವನ್ನ ಮಾಡ್ತೀನಿ. नीचे तो कल्प में एक ही बार आता हूँ, बहुत निराकार के पुजारी होते, परंतु निराकार परमात्मा कैसे आकर पढ़ाते ये बात गूम कर दी. ಕೆಳಗಡೆ ಕಲ್ಪದಲ್ಲಿ ಒಂದೇ ಸಲ ಬರ್ತೀವಿ. ಬಹಳಷ್ಟು ಜನ ಇದ್ದಾರೆ ನಿರಾಕಾರನ ಪೂಜೆಯನ್ನ ಮಾಡ್ತಾರೆ, ಆದರೆ ನಿರಾಕಾರ ಪರಮಾತ್ಮ ಯಾವ ರೀತಿ ಬಂದು ಓದಿಸ್ತಾರೆ ಈ ಮಾತನ್ನ ಮರ್ತೋಗಿದೆ. गीता में भी कृष्ण का नाम डाल दिया तो निराकार से प्रीति ही छूट गई. ಗೀತೆಯಲ್ಲೂ ಕೃಷ್ಣನ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ನಿರಾಕಾರನಿಂದ ಪ್ರೀತಿ ಅನ್ನೋದು ಮುರಿದೋಗಿದೆ. ये तो परमात्मा ही आकर के सहज राजयोग सिखाया,
ದುನಿಯಾ ಕೋ ಬದಲ್ನಾ ಹೇ, ದುನಿಯಾ ಬದಲ್ತಿ ಇರುತ್ತೆ. ಇಲ್ಲಂತೂ ಪರಮಾತ್ಮ ಬಂದು ಸಹಜ ರಾಜಯೋಗವನ್ನು ಕಲಿಸ್ಕೊಡ್ತಿದ್ದಾರೆ. ಪ್ರಪಂಚ ಪರಿವರ್ತನೆ ಆಗಬೇಕು, ಮತ್ತೆ ಪ್ರಪಂಚ ಪರಿವರ್ತನೆ ಆಗ್ತಾ ಇರುತ್ತೆ. युग फिरते रहते इस ड्रामा के चक्र को अभी तुम समझ गए हो, मनुष्य कुछ नहीं जानता. ಯುಗ ತಿರುಗ್ತಾ ಇರುತ್ತೆ. ಈ ಡ್ರಾಮಾ ಚಕ್ರವನ್ನು ನೀವು ತಿಳ್ಕೊಂಡಿದ್ದೀರಾ, ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ. सत्युग के देवी देवताओं को भी नहीं जानते, सिर्फ देवताओं की निशानियां रह गया तो बाबा समझाते हमेशा ऐसे समझो हम शिव बाबा के. ದೇವಿ ದೇವತೆಗಳ ಬಗ್ಗೆನೂ ಗೊತ್ತಿಲ್ಲ, ಸತ್ಯುಗದಲ್ಲಿ ದೇವತೆಗಳಿರ್ತಾರೆ ಅಂತ. ದೇವತೆಗಳ ಚಿತ್ರಗಳು ಮಾತ್ರ ಚಿಹ್ನೆಯ ರೂಪದಲ್ಲಿ ಉಳ್ಕೊಂಡಿದೆ. ಬಾಬಾ ತಿಳಿಸ್ತಾರೆ, ಸದಾ ಇದೇ ರೀತಿ ತಿಳ್ಕೊಳ್ಳಿ. ಶಿವ ಬಾಬಾನೇ ತಿಳಿಸ್ತಾ ಇದ್ದಾರೆ. शिव बाबा हमको पढ़ाते, शिव बाबा इस ब्रह्मा द्वारा हमेशा शिक्षा दे. ಶಿವ ಬಾಬಾನೇ ಓದಿಸ್ತಿದ್ದಾರೆ. ಶಿವ ಬಾಬಾನೇ ಬ್ರಹ್ಮನ ಮುಖಾಂತರ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. शिव बाबा की याद में फिर बहुत मजा रहेगा, ऐसा गॉड फादर कौन. ಶಿವ ಬಾಬಾವರ ನೆನಪಿನಲ್ಲಿ ಬಹಳಷ್ಟು ಮಜಾ ಬರುತ್ತೆ. ಇಂತಹ ಗಾಡ್ ಫಾದರ್ ಯಾರಿರ್ಬೋದು? वो फादर भी है, टीचर भी है, सदगुरु भी है. कई बार बच्चों को पढ़ाते हैं तो वो जरूर कहेंगे हमारा ये फादर टीचर है, परंतु वो फादर गुरु भी वो ऐसे नहीं होते. ಕೆಲವು ತಂದೆಗಳು ಮಕ್ಕಳಿಗೆ ಓದಿಸ್ತಾರೆ. ಅವರು ಹೇಳ್ತಾರೆ ನಮ್ಮ ತಂದೆನೇ ಟೀಚರ್ ಅಂತ, ಆದರೆ ಅವರೇ ಗುರು ಆಗಬೇಕು ಆ ರೀತಿ ಏನಿಲ್ವಲ್ಲ. ಹಾ, ಟೀಚರ್ ಹೋ ಸಕ್ತಾ, ಫಾದರ್ ಕೋ ಗುರು ಕಭಿ ನಹೀ ಗಯೇ. ಟೀಚರ್ ಆಗಿರ್ಬೋದು, ಆದರೆ ತಂದೆಯನ್ನ ಗುರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ಕಾ ಬಾಪ್ ಫಾದರ್ ಟೀಚರ್ ಬೀತಾ ಪಡಾತೆ ತೇ, ಯೇ ಹದ್ ಕಾ ಫಾದರ್ ಟೀಚರ್. ಇವರ ಅಂದರೆ ಬ್ರಹ್ಮ ಬಾಬೋರ ತಂದೆ ಟೀಚರ್ ಆಗಿದ್ರು, ಓದಿಸ್ತಾ ಇದ್ರು. ಇದಕ್ಕೆ ಹೇಳಾಗತ್ತೆ ಹದ್ದಿನ ತಂದೆ. ಬೇಹದ್ ಕಾ ಫಾದರ್ ಟೀಚರ್ ಹೇ, ತುಮ್ ಉನ್ಕೋ ಗಾಡ್ ಫಾದರ್ ಸ್ಟೂಡೆಂಟ್ ಸಮझो तो भी ಅಪೋಹ ಸೌಭಾಗ್ಯ. ಅನಂತವಾದ ತಂದೆ ಅನಂತವಾದ ಟೀಚರ್ ಆಗಿದ್ದಾರೆ. ನೀವು ಭಗವಂತನ ವಿದ್ಯಾರ್ಥಿ ಅಂತ ತಿಳ್ಕೊಳ್ಳೋದು ಅಪೋಹ ಸೌಭಾಗ್ಯ ಆಗಿದೆ. गॉड फादर पढ़ाते कितना क्लियर है तो कितना मीठा बाबा है, मीठी चीज को याद किया जाता है ना. ಗಾಡ್ ಫಾದರ್ ಓದಿಸಿದ್ದಾರೆ, ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಮಧುರವಾದ ತಂದೆ, ಮಧುರವಾದ ವಸ್ತುವನ್ನ ನೆನಪು ಮಾಡಲಾಗತ್ತಲ್ಲ. जैसे आशुक माशुक का प्यार होता उसका विचार के लिए प्यार नहीं होता. ಯಾವ ರೀತಿ ಪ್ರಿಯತಮೆ ಪ್ರಿಯತಮನ ಮಧ್ಯದಲ್ಲಿ ಪ್ರೀತಿ ಇರುತ್ತೆ, ವಿಕಾರಕ್ಕೋಸ್ಕರ ಪ್ರೀತಿ ಅಲ್ಲ. बस एक दो को देखते रहते तुम्हारा फिर है आत्माओं का परमात्मा के साथ योग. ಅಷ್ಟೇ, ಒಬ್ಬರು ಇನ್ನೊಬ್ಬರನ್ನ ನೋಡ್ತಾ ಇರ್ತಾರೆ, ಮತ್ತೆ ನಿಮ್ಮದಾಗಿದೆ ಆತ್ಮಗಳ ಪರಮಾತ್ಮನ ಜೊತೆ ಯೋಗ. आत्मा कहती बाबा कितना ज्ञान का सागर प्रेम का सागर है, इस पति दुनिया पति शरीर में आकर हमको कितना ऊंच बनाती. ಆತ್ಮ ಅನ್ನತ್ತೆ ತಂದೆ ಜ್ಞಾನ ಸಾಗರ ಪ್ರೇಮ ಸಾಗರ. ಈ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬಂದು ನಮಗೆ ಎಷ್ಟು ಉನ್ನತವಾಗಿ ಮಾಡ್ತಾರೆ. गायन में है मनुष्य से देवता किए करत ना लगी वार, सेकंड में वैकुंठ में जाते. ಗಾಯನನೂ ಇದೆ, ಮನುಷ್ಯರಿಂದ ದೇವತೆ ಮಾಡೋದು, ಆದರೆ ಯಾವುದೇ ಅಸ್ತ್ರಶಸ್ತ್ರದ ಅವಶ್ಯಕತೆ ಬಿದ್ದಿಲ್ಲ. ಸೆಕೆಂಡಿನಲ್ಲಿ ವೈಕುಂಠಕ್ಕೆ ತಲುಪ್ತೀವಿ. सेकंड में मनुष्य से देवता बन पड़ते, ये है ये मौके. ಸೆಕೆಂಡಿನಲ್ಲಿ ಮನುಷ್ಯನಿಂದ ದೇವತೆ ಆಗ್ತೇವೆ, ಇದಾಗಿದೆ ಲಕ್ಷ್ಯ. उसके लिए पढ़ाई कितनी सहज है, गुरु नानक ने भी कहा था ಮೂತ್ ಪಲಿತಿ ಕಪ್ಪಡ್ ದೋಯೆ ಲಕ್ಷ್ಯ ಸೋಪಾಯ. ಅದಕ್ಕೋಸ್ಕರ ಈ ವಿದ್ಯಾಭ್ಯಾಸ ಬೇಕು. ಗುರು ನಾನಕ್ಕೂ ಸಹ ಹೇಳಿದ್ರು, ಕಲ್ಮಶವಾದ ವಸ್ತ್ರವನ್ನು ಒಗಿತಾರೆ ಲಕ್ಷ್ಯದ ಸೋಪಿಂದ. बाबा कहते मैं कितना अच्छा डोबी हूँ, तुम्हारे वस्त्र तुम्हारी आत्मा और शरीर कितना शुद्ध बनाता हूँ. ತಂದೆ ಅಂತಾರೆ, ನಾನು ಎಷ್ಟು ಒಳ್ಳೆ ಡೋಬಿ ಆಗಿದ್ದೀನಿ, ನಿಮ್ಮ ವಸ್ತ್ರ ನಿಮ್ಮ ಆತ್ಮ ಶರೀರವನ್ನ ಎಷ್ಟು ಶುದ್ಧ ಮಾಡ್ತೀನಿ.
तो इस दादा को कभी याद नहीं करना, ये सारा कार्य शिव बाबा का है, उसको ही याद. ಈ ದಾದಾ ಬ್ರಹ್ಮ ಬಾಬುರನ್ನ ನೆನಪು ಮಾಡಬೇಕು. ಇದೆಲ್ಲ ಕಾರ್ಯ ಶಿವ ಬಾಬುರದಾಗಿದೆ, ಅವರನ್ನೇ ನೆನಪು ಮಾಡಿ. इनसे मीठी वो है आत्मा को कहते, तुमको इन आंखों से ये ब्रह्मा का रथ देखने में आता, परंतु या शिव बाबा को करो. ಬ್ರಹ್ಮನಿಗಿಂತಲೂ ಮಧುರ ಶಿವ ಬಾಬಾ ಆಗಿದ್ದಾರೆ. ಆತ್ಮಕ್ಕೆ ಹೇಳಬೇಕು, ಬಲೆ ನಿನ್ನ ನೇತ್ರದಿಂದ ಬ್ರಹ್ಮನ ರಥ ಕಾಣಿಸ್ಬೋದು, ಆದರೆ ನೆನಪು ಶಿವ ಬಾಬಾವರನ್ನ ಮಾಡಿ. ಶಿವ ಬಾಬಾ ಇನ್ಕೆ ದ್ವಾರ ತುಮಕೋ ಕೌಡಿ ಸೆ ಹೀರೆ ಜೈಸೆ ಬನ. ಶಿವ ಬಾಬಾ ಇವರ ಮುಖಾಂತರ ತಮ್ಮನ್ನ ಗವ್ವೆಯಿಂದ ವಜ್ರ ಸಮಾನ ಮಾಡ್ತಾರೆ. ಅಚ್ಚಾ, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा का याद प्यार गुड मॉर्निंग और नमस्ते. धारणेಗೋಸ್ಕರ ಮುಖ್ಯ ಸಾರ ಮೊದಲನೇದು, बाबा के दिल रूपी तख्त पर जीत पाने का पुरुषार्थ करना. ತಂದೆಯ ಹೃದಯ ಸಿಂಹಾಸನದ ಮೇಲೆ ವಿಜಯವನ್ನ ಪಡೆಯುವ ಪುರುಷಾರ್ಥವನ್ನ ಮಾಡಿ. परिवार में ट्रस्टी रहकर प्यार से सबका पालना करना है, मोह जीत बनना. ಪರಿವಾರದಲ್ಲಿ ನಿಮಿತ್ತರಾಗಿದ್ದು ಎಲ್ಲರನ್ನ ಪ್ರೀತಿಯಿಂದ ಪಾಲನೆ ಮಾಡಿ, ಮೋಹಜೀತರಾಗಿ. ಎರಡನೇದು, योग बल से आत्मा को स्वच्छ बनाना है, इन आंखों से सब कुछ देखते हुए याद बाबा को करना. ಯೋಗ ಬಲದಿಂದ ಆತ್ಮವನ್ನು ಸ್ವಚ್ಛ ಮಾಡ್ಕೋಬೇಕು. ಈ ನೇತ್ರಗಳಿಂದ ಎಲ್ಲವನ್ನ ನೋಡ್ತಿದ್ರು ನೆನಪು ಒಬ್ಬ ತಂದೆಯನ್ನೇ ಮಾಡಬೇಕು. ಯಹ ಫೂಲ್ ಆದಿ ಸ್ವೀಕಾರ ನಾಕರ್ ಖುಷ್ಬುದಾರ್ ಫೂಲ್ ಬಂದ. ಇಲ್ಲಿ ಹೂಗಳನ್ನು ಸ್ವೀಕಾರ ಮಾಡದೆ ಸುಗಂಧ ಭರಿತ ಹೂಗಳಾಗಿ ತಯಾರಾಗಬೇಕಾಗಿದೆ. ವರದಾನ, ಪ್ರಾರಬ್ಧ की इच्छा को त्याग कर अच्छा पुरुषार्थ करने वाले ಶ್ರೇಷ್ಠ ಪುರುಷಾರ್ಥಿ ಭವ. ಪ್ರಾರಬ್ಧದ ಇಚ್ಛೆಯನ್ನ ತ್ಯಾಗ ಮಾಡಿ ಒಳ್ಳೆ ಪುರುಷಾರ್ಥವನ್ನ ಮಾಡುವಂತವರು ಶ್ರೇಷ್ಠ ಪುರುಷಾರ್ಥಿ ಭವ. श्रेष्ठ पुरुषार्थ उन्हें कहा जाता जो पुरुषार्थ की प्रारब्ध को भोगने की इच्छा नहीं रहे. ಶ್ರೇಷ್ಠ ಪುರುಷಾರ್ಥ ಅಂತ ಅವ್ರಿಗೆ ಹೇಳಾಗತ್ತೆ ಯಾರು ಪುರುಷಾರ್ಥದ ಪ್ರಾರಬ್ಧವನ್ನ ಅನುಭವಿಸುವ ಇಚ್ಛೆಯನ್ನ ಇಟ್ಕೊಳಲ್ಲ. ಜಹಾ ಇಚ್ಛಾ ಹೇ ವಹ ಸ್ವಚ್ಛತಾ ಖತಮ್ ಹೋ ಜಾತಿ. ಎಲ್ಲಿ ಇಚ್ಛೆ ಇರುತ್ತೆ ಅಲ್ಲಿ ಸ್ವಚ್ಛತೆ ಸಮಾಪ್ತಿ ಆಗುತ್ತೆ. ಅವ್ರು ಸೋಚನೆ ವಾಲೆ ಬನ್ ಜಾತೆ ಹೋ, ಮತ್ತೆ ಯೋಚನೆ ಮಾಡೋರಾಗ್ಬಿಡ್ತೀರಾ. जो यहाँ ये प्रारब्ध भोगने की इच्छा रखते वो अपनी भविष्य कमाई जमा होने में कमी कर देते हैं, इसलिए इच्छा के बजाय अच्छा शब्द याद रखो. ಇಲ್ಲಿ ಪ್ರಾರಬ್ಧವನ್ನ ಅನುಭವಿಸುವ ಇಚ್ಛೆಯನ್ನ ಯಾರು ಇಟ್ಕೊಳ್ತಾರೆ ಅವರಿಗೆ ಭವಿಷ್ಯ ಸಂಪಾದನೆ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಇಚ್ಛೆಯ ಬದಲು ಒಳ್ಳೆಯದು ಅನ್ನುವ ಶಬ್ದವನ್ನ ನೆನಪಿಟ್ಕೊಳ್ಳಿ. ಶ್ರೇಷ್ಠ ಪುರುಷ ಸದಾ ಫ್ಲೋ लेस बनने का पुरुषार्थ करते, किसी भी बात में फैल नहीं होते. ಶ್ರೇಷ್ಠ ಪುರುಷಾರ್ಥಿಗಳು ಸದಾ ಮಚ್ಚಿ ಇಲ್ಲದ ಪುರುಷಾರ್ಥವನ್ನ ಮಾಡ್ತಾರೆ, ಯಾವುದೇ ಮಾತಿನಲ್ಲಿ ಫೈಲ್ ಆಗಲ್ಲ. ಸ್ಲೋಗನ್ ಆಗಿದೆ, ಸದಾ ಕಮಲ್ फूल बनकर यूज करो क्योंकि ये आपके कर्म योग का फल है. ಸಾಧನೆ ಕಮಲ ಹೂವಿನ ಸಮಾನವಾಗಿ ಉಪಯೋಗಿಸಿ, ಯಾಕೆಂದರೆ ಇದು ತಮ್ಮ ಕರ್ಮಯೋಗದ ಫಲ ಆಗಿದೆ. ಸಾಧನೆ ಕರ್ಮ ಹೂವಿನ ಸಮಾನ ಯೂಸ್ ಮಾಡಿ, ಯಾಕೆಂದರೆ ಇದು ನಿಮ್ಮ ಕರ್ಮ ಯೋಗದ ಫಲ ಆಗಿದೆ. ಅವ್ಯಕ್ತ ಇಶಾರೆ, ಸದಾ ಹರ್ಷಿत रहने के लिए अपने नेचर को सरल बनाओ, सहनशील बनो. ಸದಾ ಹರ್ಷಿತರಾಗಕ್ಕೋಸ್ಕರ ನಿಮ್ಮ ನೇಚರನ್ನ ಸರಳವಾಗಿ ಮಾಡಿಕೊಳ್ಳಿ, ಸಹನಶೀಲರಾಗಿ. सर्वस्व त्यागी बच्चों में मुख्य सरलता सहनशीलता का गुण अवश्य होता. ಸರ್ವಸ್ವ ತ್ಯಾಗಿ ಮಕ್ಕಳ ಮುಖ್ಯ ವಿಶೇಷತೆ ಸರಳತೆ, ಸಹನಶೀಲತೆಯ ಗುಣ ಅವಶ್ಯಕವಾಗಿ ಇರುತ್ತೆ. ऐसे बच्चे स्वयं हर्षित रहते, सर्व को आकर्षित करते.
ಇಂತಹ ಮಕ್ಕಳು ಸದಾ ಹರ್ಷಿತರಾಗಿರ್ತಾರೆ ಮತ್ತೆ ಸರ್ವರನ್ನ ಆಕರ್ಷಿತ ಮಾಡ್ತಾರೆ. वे एक दो के स्नेही बन जाते, अगर सरलता नहीं तो स्नेह भी नहीं हो सकता. ಅವರು ಒಬ್ಬರು ಇನ್ನೊಬ್ಬರಿಗೆ ಅಂದ್ರೆ ಪರಸ್ಪರ ಸ್ನೇಹಿಗಳಾಗಿರ್ತಾರೆ. ಸರಳತೆ ಇಲ್ಲ ಅಂದ್ರೆ ಸ್ನೇಹ ಇರೋದಿಲ್ಲ. जैसे साकार रूप में देखा, जितना ही नॉलेजफुल उतना ही सरल स्वभाव. बुजुर्ग का बुजुर्ग, बचपन का बचपन. ಯಾವ ರೀತಿ ಸಾಕಾರ ರೂಪದಲ್ಲಿ ನೋಡಿದ್ರಿ ಎಷ್ಟು ಜ್ಞಾನವಂತರು ಅಷ್ಟೇ ಸರಳ ಸ್ವಭಾವ. ಮುದುಕರಿಗೆ ಮುದುಕರು, ಬಾಲ್ಯ ಸ್ಥಿತಿಯಲ್ಲಿರುವವರಿಗೆ ಬಾಲ್ಯದಲ್ಲಿ ಇರುವಂಥವ್ರು ಅಂದ್ರೆ ಮಕ್ಕಳ ಜೊತೆ ಮಕ್ಕಳಾಗಿ ಇರುವಂಥವ್ರು. ಓಂ ಶಾಂತಿ.